ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ದಿಸ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಈಗ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ, ಅಲಾಟ್ ಆದ ನಂತರ ನಾವೀಗ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ತೀವಿ. ಆ ರೀತಿ ಇದ್ದಾಗ ಫೀ ಪೇಮೆಂಟ್ ಹೇಗೆ ಮಾಡೋದು, ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಂತರ ಆ ಕಮೆಂಟ್ ಮಾಡಿದಂಥ ವಿದ್ಯಾರ್ಥಿಗಳಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಅಥವಾ ಈ ಪ್ರಶ್ನೆ ನಿಮ್ಮಲ್ಲೂ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಫೀ ಪೇಮೆಂಟ್ ಪ್ರಾಸೆಸ್ ಏನಿರುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಲ್ಲ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ? ಸರಿ, ಈಗ ವಿಷಯ ಅಂತ ತಿಳ್ಕೊಳ್ತಾ ಹೋಗೋದಾದ್ರೆ KCET ಫಸ್ಟ್ ರೌಂಡ್ ಆಗಿರಲಿ ಅಥವಾ ಸೆಕೆಂಡ್ ರೌಂಡ್ ಆಗಿರಲಿ, ನಿಮಗೆ ಕಾಲೇಜ್ ಅಲಾಟ್ ಆಯಿತು. ಆ ಅಲಾಟ್ ಆಗಿರುವಂಥ ಕಾಲೇಜ್ ನಿಮಗೆ ಇಷ್ಟ ಆಗಿದೆ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಓಕೆನಾ? ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಅದರ ನಂತರ ಫೀ ಪೇಮೆಂಟ್ ಮಾಡಬೇಕಾಗತ್ತೆ. ಈಗ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಯಿತು, ಆವಾಗ ಅಲ್ಲಿ ಚಾಯ್ಸ್ ಎಂಟ್ರಿ ಇರಲ್ಲ. ನಿಮಗೆ ಅಲಾಟ್ ಆದಂತಹ ಕಾಲೇಜ್ಗೆ ಫೀ ಪೇಮೆಂಟ್ ಮಾಡಬೇಕು, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬೇಕು. ಹಾಗಿದ್ರೆ ಈ ಫೀ ಪೇಮೆಂಟ್ ಪ್ರಾಸೆಸ್ ಏನಿದೆ ಅದು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ತಾದ್ರೆ, ಈಗ ಫಸ್ಟ್ ರೌಂಡ್ ಆವಾಗ ನಿಮಗೊಂದು ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಆ ಕಾಲೇಜ್ ನಿಮ್ಗೆ ಇಷ್ಟ ಇದೆ, ನನಗೆ ಬೇಕಾಗಿದ್ದೆ ಕಾಲೇಜ್ ಆಗಿತ್ತು, ನನಗೆ ಬೇಕಾಗಿದ್ದೆ ಬ್ರಾಂಚ್ ಆಗಿತ್ತು, ಸಿಕ್ತು, ನಾನೀಗ ಅಡ್ಮಿಷನ್ ಮಾಡ್ಕೋತೀನಿ. ಆ ರೀತಿ ಇದ್ರೆ ಅವಾಗ ಏನು ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀ ಪೇಮೆಂಟ್ ಏನಿದೆ ಅದಕ್ಕೆ ಆಪ್ಷನ್ ಕೊಡ್ತಾರೆ ನಿಮಗೆ. ಅಂದ್ರೆ ಚಲನ್ ಏನಿರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ. ಹಾಗಿದ್ರೆ ಚಲನ್ನಲ್ಲಿ ಯಾವ ಡೀಟೇಲ್ಸ್ ಇರುತ್ತೆ ಅಂತ ತಿಳ್ಕೊಳ್ತಾದ್ರೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಾಗ ಅಲ್ಲಿ ಯಾವ್ಯಾವ ಡೀಟೇಲ್ಸ್ ಕೊಟ್ಟಿರ್ತಾರೋ ಆ ಡೀಟೇಲ್ಸ್ ಏನಿದೆ ಅದು ಚಲನ್ ಮೇಲೆ ಕೂಡ ಇರುತ್ತೆ. ಅಂದ್ರೆ ನಿಮ್ಮ ಡೀಟೇಲ್ಸ್, ಸರಿನಾ, ನಿಮ್ಮ ಡೀಟೇಲ್ಸ್ ಇರುತ್ತೆ. ಅದ್ರ ನಂತರ ನಿಮಗೆ ಯಾವ ಕಾಲೇಜ್ಗೆ ಅಲಾಟ್ ಆಗಿದೆ ಆ ಡೀಟೇಲ್ಸ್, ಹಾಗೆ ಫೀ ಎಷ್ಟು ಪೇ ಮಾಡಬೇಕು, ಯಾವ ಕೋಟಾ ಅಂಡರ್ ನಿಮಗೆ ಕಾಲೇಜ್ ಅಲಾಟ್ ಆಗಿದೆಯೋ ಅದ್ರ ಪ್ರಕಾರ ಎಷ್ಟು ಫೀಸನ್ನು ಪೇ ಮಾಡಬೇಕು ಅಂತ ಸೀಟ್ ಅಲಾಟ್ಮೆಂಟ್ ಅಲ್ಲಿ ತೋರಿಸಿರ್ತಾರೆ. ಆ ಫೀಸ್ ಏನಿರುತ್ತೆ ಅದು ಚಲನ್ ಮೇಲೆ ಕೂಡ ಇರುತ್ತೆ. ಅಂದ್ರೆ ಆಲ್ರೆಡಿ ನೀವು ಎಷ್ಟು ಫೀಸನ್ನು ಪೇ ಮಾಡಬೇಕೋ ಅದು ಚಲನ್ ಮೇಲೆ ಇರುತ್ತೆ. ಸರಿನಾ? ಹಾಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಅದ್ರ ನಂತರ ಆ ಚಲನ್ ಏನಿದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದು PDF ಫಾರ್ಮಲ್ಲಿ ಇರುತ್ತೆ, ಅದರ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ಬೇಕು. ನಂತರ ಆ ಚಲನ್ ಏನಿರುತ್ತೆ ಅದರಲ್ಲಿ 3 ಕಾಪೀಸ್ ಇರುತ್ತೆ. ಒಂದು ಬ್ಯಾಂಕ್ ಕಾಪಿ, ಮತ್ತೊಂದು ಸ್ಟೂಡೆಂಟ್ ಕಾಪಿ ಅಂದ್ರೆ ನಿಮಗೋಸ್ಕರ ಇರುವಂತಹ ಕಾಪಿ, ಮತ್ತೊಂದು ಕಾಲೇಜ್ ಕಾಪಿ ಅಂತ. ಹಾಗಿದ್ರೆ ಆ ಚಲನ್ ತೆಗೆದುಕೊಂಡು ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ತಾದ್ರೆ, ಆ ಚಲನನ್ನ ತೆಗೆದುಕೊಂಡು ನೀವು ಬ್ಯಾಂಕ್ಗೆ ಹೋಗಿ ಫೀಸ್ ಅನ್ನ ಪೇ ಮಾಡಬೇಕು. ನಂತರ ಫೀ ಪೇಮೆಂಟ್ ಮಾಡ್ಬೇಕಾದ್ರೆ ಒಂದು ವಿಷಯ ಗಮನದಲ್ಲಿರಲಿ, ನೀವೀಗ ಬ್ಯಾಂಕ್ಗೆ ಕ್ಯಾಶ್ ಅನ್ನ ತೆಗೆದುಕೊಂಡು ಹೋಗಿ ಚಲನನ್ನ ಕೊಟ್ಟು ಫೀ ಪೇಮೆಂಟ್ ಮಾಡಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ನೀವು 1 lakh ಪ್ಲಸ್ ಫೀಸನ್ನ ಪೇ ಮಾಡ್ತಾ ಇರ್ತೀರಾ, ಅಥವಾ ಅದಕ್ಕಿಂತ ಜಾಸ್ತಿ ಫೀಸನ್ನು ಕೂಡ ಪೇ ಮಾಡ್ತಾ ಇರ್ತೀರಾ ಮೆಡಿಕಲ್ ವಿದ್ಯಾರ್ಥಿಗಳಾಗಿದ್ರೆ. ಸೊ ಅಂತ ಟೈಮಲ್ಲಿ ಈಗ ನೀವೀಗ ಕ್ಯಾಶ್ ಅನ್ನು ತೆಗೆದುಕೊಂಡು ಹೋಗಿ ಫೀ ಪೇಮೆಂಟ್ ಮಾಡಿ ಅಂತ ಹೇಳಿದ್ರೆ ಬ್ಯಾಂಕ್ನವರು ಪೇ ಮಾಡಲ್ಲ, ಯಾಕಂದ್ರೆ ಅವರಿಗೂ ಕೂಡ ಲಿಮಿಟೇಷನ್ ಇರುತ್ತೆ. ಸರಿನಾ? ಅಂದ್ರೆ ಕ್ಯಾಶ್ ಅನ್ನು ತೆಗೆದುಕೊಂಡು ಪೇ ಮಾಡೋದಕ್ಕೆ ಲಿಮಿಟೇಷನ್ ಇರುತ್ತೆ. ಆದ್ರೆ ನೀವೀಗ ಚೆಕ್ ತೆಗೆದುಕೊಂಡು ಹೋಗಿ ಕೊಟ್ಟು ಪೇ ಮಾಡಿ ಅಂದ್ರೆ ಪೇ ಮಾಡ್ತಾರೆ. ಅದಕ್ಕೋಸ್ಕರ ಬ್ಯಾಂಕ್ಗೆ ಫೀ ಪೇಮೆಂಟ್ ಏನಿದೆ ಅದಕ್ಕೆ ಹೋಗ್ಬೇಕಾದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಕ್ಯಾಶ್ ಅನ್ನ ತೆಗೆದುಕೊಂಡು ಹೋಗೋದ್ರ ಬದಲು ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದರಲ್ಲಿ ಆಲ್ರೆಡಿ ಈ ಒಂದು ಅಮೌಂಟ್ ಅನ್ನ ಇಟ್ಕೊಂಡಿರಿ. ಸರಿನಾ? ಅಮೌಂಟ್ ಅನ್ನ ಇಟ್ಕೊಂಡಿರಿ. ನಂತರ ಯಾವ ಬ್ಯಾಂಕ್ ಅಕೌಂಟ್ ನಿಂದ ಪೇ ಮಾಡ್ತಿದ್ದೀರಾ ಆ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಃ ಚೆಕ್ ಬುಕ್ ಅಥವಾ ಚೆಕ್ ಏನಿದೆ ಅದನ್ನ ತೆಗೆದುಕೊಂಡು ಬ್ಯಾಂಕ್ಗೆ ಹೋಗಿ. ಅದ್ರ ನಂತರ ನಿಮ್ಮ ಫೀ ಪೇಮೆಂಟ್ ಪ್ರಾಸೆಸ್ ಈಸಿ ಆಗಿ ಆಗುತ್ತೆ. ಸರಿನಾ? ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಹಿಂದಿನ ವರ್ಷಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಕ್ಯಾಶ್ ಅನ್ನು ತೆಗೆದುಕೊಂಡು ಹೋದ್ರು. ಕ್ಯಾಶ್ ಅನ್ನು ತೆಗೆದುಕೊಂಡು ಹೋದ ನಂತರ ಕ್ಯಾಶ್ ಅನ್ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಪೇ ಮಾಡೋದಕ್ಕೆ ಆಗಲ್ಲ, ನೀವೀಗ ಚೆಕ್ ಬುಕ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಬ್ಯಾಂಕ್ನವ್ರು ಹೇಳಿದ್ರು. ಅವಾಗ ಏನಾಗುತ್ತೆ, ಸಡನ್ ಆಗಿ ಹೇಳಿದ್ರೆ ಟೆನ್ಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಫೀ ಪೇಮೆಂಟ್ ಮಾಡ್ಕೊಂಡು ಕಾಲೇಜ್ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಕೊಟ್ಟಿರಲ್ಲ, ಒಂದು 2 to 3 days ಟೈಮ್ ಕೊಟ್ಟಿರ್ಬೋದು, ಹೆಚ್ಚಂದ್ರೆ ಒಂದು 4 ಅಥವಾ 5 days ಕೊಟ್ಟಿರ್ಬೋದು. ಸೊ ಅದರೊಳಗಡೆ ಎಲ್ಲ ಪ್ರಾಸೆಸ್ ಏನಿದೆ ಸ್ಮೂತ್ ಆಗಿ ಹೋದ್ರೆ ಕರೆಕ್ಟ್ ಆಗಿ ಆಗುತ್ತೆ. ಅದಕ್ಕೋಸ್ಕರನೇ ಹೇಳಿದೆ, ನೀವೇನ್ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದರಲ್ಲಿ ನಿಮ್ಮ ಕ್ಯಾಶ್ ಅನ್ನ ಡಿಪಾಸಿಟ್ ಮಾಡಿ ಇಟ್ಕೊಂಡಿರಿ. ಅದ ನಂತರ ಆ ಬ್ಯಾಂಕ್ಗೆ ಸಂಬಂಧಃ ಚೆಕ್ ಬುಕ್ ಏನಿರುತ್ತೆ ಅದನ್ನ ತೆಗೆದುಕೊಂಡು, ಅದ ನಂತರ ಚಲನ್ ಏನಿದೆ ಪ್ರಿಂಟ್ ಔಟ್ ತೆಗೆದುಕೊಂಡಿರ್ತಾರೆ ಅದನ್ನ ತೆಗೆದುಕೊಂಡು ಬ್ಯಾಂಕ್ಗೆ ಹೋಗಿ. ಹಾಗಿದ್ರೆ ಯಾವ ಬ್ಯಾಂಕ್ಗೆ ಹೋಗ್ಬೇಕು ನಾವೀಗ ಫೀ ಪೇಮೆಂಟ್ ಮಾಡೋದಕ್ಕೆ ಅದನ್ನ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಬಳಿ ಚೆಕ್ ಬುಕ್ ಇದ್ರೆ, ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದರಲ್ಲಿ ಅಮೌಂಟ್ ಇದ್ರೆ ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ ಕೂಡ ಫೀ ಪೇಮೆಂಟ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಸಜೆಷನ್ ಕೊಡೋದಾದ್ರೆ, ನೀವೀಗ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದೇ ಇರತ್ತೆ, ಇಲ್ಲದ್ರೆ ನೀವು ಯಾವ ಬ್ಯಾಂಕ್ ಅಕೌಂಟಿಂದ ಫೀಸನ್ನು ಪೇ ಮಾಡ್ತಾ ಇದ್ದೀರಾ, ಅಂದ್ರೆ ಈಗ ತಂದೆಯವರ ಅಕೌಂಟ್ ಇರಬಹುದು, ತಾಯಿಯ ಅಕೌಂಟ್ ಇರಬಹುದು, ನಂತರ ಬ್ರದರ್ಸ್ ಅವರ್ ಸಿಸ್ಟರ್ಸ್ ಅವರ ಬ್ಯಾಂಕ್ ಅಕೌಂಟ್ ಇರಬಹುದು. ಸೊ ಅವರ ಬ್ಯಾಂಕ್ ಅಕೌಂಟ್ ಇದೆ, ಅವರ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಕೂಡ ಇದೆ. ಆ ರೀತಿ ಇದ್ದಾಗ ಅವರ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿ ಇದೆಯೋ
ಆ ಬ್ಯಾಂಕ್ಗೆ ಹೋಗಿ ಫೀ ಪೇಮೆಂಟ್ ಮಾಡಿದ್ರೆ ಒಳ್ಳೇದು. ಅಂದರೆ ಬೇರೆ ಬ್ಯಾಂಕ್ ಆದರೂ ಕೂಡ ನಡೆಯುತ್ತೆ, ಚೆಕ್ ಬುಕ್ ಇದ್ರೆ ಆದಷ್ಟು ಮಾಡಿ. ನೀವೀಗ ಯಾವ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯೋ ಅದೇ ಬ್ಯಾಂಕ್ ಅಕೌಂಟಿಂದ ಫೀ ಪೇಮೆಂಟ್ ಮಾಡಿದ್ರೆ ತುಂಬ ಈಸಿಯಾಗಿ ನಡೆಯುತ್ತೆ ಪ್ರಾಸೆಸ್. ಯಾಕಂತ ಹೇಳಿದ್ರೆ ಈಗ ಅಕಸ್ಮಾತಾಗಿ ನೀವೀಗ ಕ್ಯಾಶನ್ನೇ ತೆಗೆದುಕೊಂಡು ಹೋಗಿದ್ರ ಅಂತ ಅಂದ್ಕೊಳ್ಳಿ. ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಅದೇ ಬ್ಯಾಂಕಲ್ಲಿ ಇದೆ. ಅವಾಗ ಕ್ಯಾಶ್ ತೆಗೆದುಕೊಂಡು ಹೋದಾಗ ಈಗ ಅಕಸ್ಮಾತಾಗಿ ಬ್ಯಾಂಕಲ್ಲಿ ಹೇಳಿದ್ರು ಅಂತ ಅಂದ್ಕೊಳ್ಳಿ, ನಿಮಗೆ ಈಗ ಕ್ಯಾಶ್ ತೆಗೆದುಕೊಂಡು ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ, ನಮಗೆ ಚೆಕ್ ಕೊಡಿ ಅಂತ ಹೇಳಿದಾಗ ನಿಮ್ಮ ಹತ್ರ ಕ್ಯಾಶ್ ಇದೆ. ನಂತರ ನೀವು ಯಾವ ಬ್ಯಾಂಕಲ್ಲಿ ಇದ್ದಾರೆ ಹೇಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕಲ್ಲಿ ಇದೆಯೋ ಅಲ್ಲೇ ಇದ್ದೀರಾ. ಅವಾಗ ಏನು ಮಾಡ್ಬೋದು, ನಿಮ್ಮ ಅಕೌಂಟ್ಗೆ ಕ್ಯಾಶನ್ನು ಡಿಪಾಸಿಟ್ ಮಾಡ್ಕೊಳ್ಬಹುದು. ಡಿಪಾಸಿಟ್ ಆದ ನಂತರ ಅದನ್ನು ಈ ಚಲನ್ ಏನಿದೆ ಅದರ ಮೂಲಕ ಪೇ ಮಾಡಬಹುದು. ಸರಿನಾ? ಅದಕ್ಕೋಸ್ಕರ ಆದಷ್ಟು ಮಾಡಿ ಯಾವ ಬ್ಯಾಂಕ್ನಿಂದ ಫೀಸ್ ಪೇ ಮಾಡ್ತಾ ಇದ್ದೀರಾ ಆ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುವಂತಹ ಬ್ಯಾಂಕೆ ಆಗಿರಲಿ. ಹಾಗಂತ ನಿಮ್ಮ ಚೆಕ್ ಬುಕ್ ಇದ್ರೆ ನೀವು ಯಾವುದೇ ಬ್ಯಾಂಕ್ನಿಂದ ಕೂಡ ನೀವು ಪೇ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಹಾಗಿದ್ರೆ ನೀವೀಗ ಫೀ ಪೇಮೆಂಟ್ ಮಾಡ್ತೀರಾ ಅಂದ್ಕೊಳ್ಳಿ. ಫೀ ಪೇಮೆಂಟ್ ಆಯಿತು. ಫೀ ಪೇಮೆಂಟ್ ಆದ ನಂತರ ನಾನು ಹೇಳ್ದಲ್ವಾ 3 ಕಾಪೀಸ್ ಇರುತ್ತೆ. ಯಾವುದು? ಬ್ಯಾಂಕ್ ಕಾಪಿ ಒಂದಿರುತ್ತೆ, ಸ್ಟೂಡೆಂಟ್ ಕಾಪಿ ಒಂದಿರುತ್ತೆ ಮತ್ತು ಕಾಲೇಜ್ ಕಾಪಿ ಒಂದಿರುತ್ತೆ ಅಂತ. ಸೊ ಈಗ ಟ್ರಾನ್ಸ್ಫರ್ ಆಯಿತು ನಂತರ ಆ ಬ್ಯಾಂಕ್ನಲ್ಲಿ ಇರುವಂತಹ ಸಿಬ್ಬಂದಿಗಳು ಚೆಕ್ ಮಾಡ್ತಾರೆ, ಪೇಮೆಂಟ್ ಆಗಿದೆ ಅಂತ ಹೇಳಿದ್ರೆ ಆ 3 ಕಾಪಿ ಮೇಲೆ ಸೀಲ್ ಹಾಕ್ಕೊಡ್ತಾರೆ. 3 ಕಾಪಿಯನ್ನು ನಿಮಗೆ ಕೊಡಲ್ಲ. ಆದರೆ 3 ಕಾಪಿ ಮೇಲೆ ಸೀಲ್ ಹಾಕ್ತಾರೆ, ಬಟ್ 3 ಕಾಪಿ ನಿಮಗೆ ಕೊಡಲ್ಲ. ಬ್ಯಾಂಕ್ ಕಾಪಿ ಏನಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಅವ್ರು ಇಟ್ಕೊಳ್ತಾರೆ. ನಂತರ ಸ್ಟೂಡೆಂಟ್ ಕಾಪಿ, ನಂತರ ಕಾಲೇಜ್ ಕಾಪಿ ಅದನ್ನು ನಿಮಗೆ ಕೊಡ್ತಾರೆ. ನಂತರ ಅದು ಫೀ ಪೇಮೆಂಟ್ ರಿಸಿಪ್ಟ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವು ಕಾಲೇಜ್ಗೆ ಏನು ರಿಪೋರ್ಟಿಂಗಿಗೆ ಹೋಗ್ತೀರಾ ಅಡ್ಮಿಷನ್ ಕಂಪ್ಲೀಟ್ ಮಾಡೋದಕ್ಕೆ, ಆವಾಗ ಫೀ ಪೇಮೆಂಟ್ ರಿಸಿಪ್ಟ್ ನಿಮ್ಮ ಕೈಯಲ್ಲಿ ಇರಬೇಕು. ಈಗ ಫೀ ಪೇಮೆಂಟ್ ರಿಸಿಪ್ಟ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ನಂಬ್ತಾರೆ ನೀವು ಫೀ ಪೇಮೆಂಟ್ ಮಾಡಿದಿರಾ ಅಂತ. ಅದಕ್ಕೋಸ್ಕರ ಆ ಫೀ ಪೇಮೆಂಟ್ ರಿಸಿಪ್ಟ್ ಏನಿರುತ್ತೆ, ಕ್ಯಾಂಡಿಡೇಟ್ ಕಾಪಿ ಅಥವಾ ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಇರೋದು, ಅದು ನಿಮ್ಮ ಹತ್ರ ಸೇಫ್ ಆಗಿ ಇರಬೇಕು. ಸೊ ಅದನ್ನು ತೆಗೆದುಕೊಳ್ತೀರಾ. ಅದ್ರ ನಂತರ ಏನು ಮಾಡ್ತೀರಾ ಹೇಳಿ, ಮನೆಗೆ ಬರ್ತೀರಾ, ಲಾಗಿನ್ ಆಗ್ತೀರಾ. ಫೀ ಪೇಮೆಂಟ್ ಆದ 1 or 2 hours ಅಂದರೆ 1 ಗಂಟೆ ಅಥವಾ 2 ಗಂಟೆಯ ನಂತರ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೇದವರು ಅವಕಾಶವನ್ನು ಕೊಡ್ತಾರೆ. ಅಂದರೆ ಇಂಥ ಸ್ಟೂಡೆಂಟ್ ಈ ಕಾಲೇಜ್ಗೆ ಅಡ್ಮಿಷನ್ಗೋಸ್ಕರ ಫೀ ಪೇಮೆಂಟ್ ಮಾಡಿ ಆಗಿದೆ, ಅಡ್ಮಿಷನ್ನ ತೆಗೆದುಕೊಳ್ಳಿ ಅಂತ ಅಡ್ಮಿಷನ್ ಆರ್ಡರ್ನ ಕೇದವರು ಕೊಡ್ತಾರೆ. ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ಕೊಳ್ತಾದ್ರೆ ಕೇದವರ ಅಫಿಷಿಯಲ್ ವೆಬ್ಸೈಟಿಂದ ಅಲ್ಲಿ ಲಾಗಿನ್ ಆಗಬೇಕು. ಅಲ್ಲಿ ಅಡ್ಮಿಷನ್ ಆರ್ಡರ್ ಇರೋದು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ತೀರಾ. ಅದರದ್ದು ಕೂಡ ಪ್ರಿಂಟ್ ಔಟ್ ತೆಗೆದುಕೊಳ್ತೀರಾ. ಅದರಲ್ಲಿ ಅಡ್ಮಿಷನ್ ಆರ್ಡರ್ದು ಪ್ರಿಂಟ್ ಔಟ್ ತೆಗೆದುಕೊಳ್ತೀರಾ. ಅದ್ರ ನಂತರ ನಿಮ್ಮ ಹತ್ರ ಬ್ಯಾಂಕಲ್ಲಿ ಫೀ ಪೇಮೆಂಟ್ ಮಾಡಿದಂತಹ ರಿಸಿಪ್ಟ್ ಇರುತ್ತೆ. ಅದ ನಂತರ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದಾವೆ. ಈಗ SLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಈ ಎಲ್ಲ ಡಾಕ್ಯುಮೆಂಟ್ಸ್ ಏನಿರುತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್, ಅವುಗಳನ್ನು ನೀವು ತೆಗೆದುಕೊಳ್ಬೇಕು. ತೆಗೆದುಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕು. ನಂತರ ಮತ್ತು ಕೂಡ ಹಲವಾರು ಡಾಕ್ಯುಮೆಂಟ್ಸ್ ಇದ್ದಾವೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿದ ನಂತರ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ನಂತರ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಈಗ ಫೀ ಪೇಮೆಂಟ್ ರಿಸಿಪ್ಟ್ ಏನಿರುತ್ತೆ ಅದರಲ್ಲಿ ಸ್ಟೂಡೆಂಟ್ ಕಾಪಿ ಅಥವಾ ಕ್ಯಾಂಡಿಡೇಟ್ ಕಾಪಿ ಅಂತ ಹೇಳಿದೆ ಅದು ನಿಮ್ಮ ಬಳಿ ಇರುತ್ತೆ. ಯಾಕಂತ ಹೇಳಿದ್ರೆ ನೀವು ಕಾಲೇಜಿಗೆ ಹೋದಾಗ ಕಾಲೇಜ್ ಕಾಪಿಯನ್ನು ಕಾಲೇಜ್ನವರು ಇಟ್ಕೊಳ್ತಾರೆ. ನಂತರ ಕ್ಯಾಂಡಿಡೇಟ್ ಕಾಪಿ ಏನಿದೆ ಅದು ನಿಮಗೆ ಕೊಡ್ತಾರೆ, ಅಥವಾ ಅದು ನಿಮ್ಮ ಬಳಿ ಇರುತ್ತೆ. ಅದು ನಿಮಗೆ ಮುಂದೂ ಕೂಡ ಬೇಕಾಗುತ್ತೆ. ಯಾಕೆ ಗೊತ್ತಾ, ನೀವೀಗ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ತೀರಾ. ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದಾಗ ಅಥವಾ ಹಾಕುವಾಗ ನಿಮ್ಮ ಹತ್ರ ಫೀ ಪೇಮೆಂಟ್ ರಿಸಿಪ್ಟ್ ಕೇಳ್ತಾರೆ. ಆ ಫೀ ಪೇಮೆಂಟ್ ರಿಸಿಪ್ಟ್ ಏನಿದೆ ಅದು ಆ ಸ್ಟೂಡೆಂಟ್ ಕಾಪಿ ಅಂತ ಏನಿರುತ್ತೆ ಅದಾಗಿರುತ್ತೆ. ಅದ್ರ ಮೇಲೆ ಬ್ಯಾಂಕ್ನವರು ಸೀಲ್ ಹಾಕಿರೋದಿರುತ್ತೆ. ಅದಂದ್ರೆ ನೀವೆಷ್ಟು ಫೀಸನ್ನು ಪೇ ಮಾಡಿದ್ರ ಅದರ ಡೀಟೇಲ್ಸ್ ಇರುತ್ತೆ. ಓಕೆನಾ? ಸೊ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕನ್ನಡ ಹೊಸ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ. ನಾ ಕಾಣ್ತಾ ಇದ್ದೀನಾ? ಈಗ ಕರೆಂಟ್ ಹೋಯ್ತು.